ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಸಿಂಪಲ್ ಆಗಿ ಸ್ನ್ಯಾಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. ಚಿಲ್ಲಿ ಗೋಬಿ ಅಂತ. ಆಲ್ರೆಡಿ ಗೋಬಿನಲ್ಲೇ 2-3 ವೆರೈಟಿ ತೋರಿಸಿದ್ದೀನಿ, ಆದರೆ ಇವತ್ತು ಮಾಡೋದು ತುಂಬಾ ಸಖತ್ತಾಗಿರುತ್ತೆ. ಒಂದು ಪ್ಲೇಟ್ ತಿನ್ನೋ ಜಾಗದಲ್ಲಿ ನೀವು ಇನ್ನೂ ಎಕ್ಸ್ಟ್ರಾ 2 ಪ್ಲೇಟ್ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋದು ಅಷ್ಟೇ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಲಾಸ್ಟ್ ಗಂಟನೂ ನೋಡಿ. ಇವತ್ತು ಮಾಡುವಂಥ ಈ ಚಿಲ್ಲಿ ಗೋಬಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ 1/4 kg ಆಗೋಷ್ಟು ಕಾಲಿಫ್ಲವರ್ನ ಬಿಸಿನೀರಲ್ಲಿ 1 ಟೀ ಸ್ಪೂನ್ ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಒಂದು 10 ನಿಮಿಷ ನೆಂದಾದ್ಮೇಲೆ ಇದನ್ನು ಮತ್ತೆ ನೀವು ಇದನ್ನು ತೆಗೆದ್ಬಿಟ್ಟು ನಾರ್ಮಲ್ ವಾಟರಲ್ಲಿ ಒಂದ್ಸರಿ ತೊಳ್ಕೊಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಬಿಸಿನೀರಿಂದ ಡೈರೆಕ್ಟಾಗಿ ಯಾವುದಕ್ಕೆ ಯೂಸ್ ಮಾಡೋಕೆ ಹೋಗಬೇಡಿ. ನಾರ್ಮಲ್ ವಾಟರಲ್ಲಿ ತೊಳೆದು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಇವಾಗ ಒಂದು ಬೌಲ್ಗೆ ನಾನು 1/4 ಕಪ್ ಮೈದಾ, 1/4 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ನಾರ್ಮಲ್ ಖಾರದ ಪುಡಿನೂ ಹಾಕ್ಕೋಬೋದು. ಹಾಗೆ 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ ಮತ್ತು ಒಂದು 1/2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ಥರ ಕಲಿಸ್ಕೋಬೇಕಾಗುತ್ತೆ. ಇದು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ನಮಗೆ ಕಾಲಿಫ್ಲವರಲ್ಲಿ ಮಸಾಲೆ ಅಂಟ್ಕೋಬೇಕು. ಮತ್ತು ಜಾಸ್ತಿ ನೀರು ಹಾಕಂದ್ರೂ ಮಸಾಲೆ ಅಂಟ್ಕೊಳ್ಳೋದಿಲ್ಲ, ಮತ್ತು ಎಕ್ಸ್ಟ್ರಾ ನೀವು ಹಿಟ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕ್ರೀಮಿ ಟೆಕ್ಸ್ಚರ್ ಬರೋ ಥರ ಕಲಿಸ್ಕೊಳ್ಳಿ. ಅಂದರೆ ನಾವು ಮಾಡೋವಂಥ ಪೇಸ್ಟ್ ಏನಿದೆ ಅದು ತರಕಾರಿಗೆ ಅಂಟ್ಕೋಬೇಕು, ಆ ಥರ ಕಲಿಸ್ಕೊಬೇಕು. ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸೊ ಕಲಿಸ್ತಾನೆ ನಿಮಗೆ ಗೊತ್ತಾಗುತ್ತೆ, ಕೈಯಲ್ಲಿ ಪೂರ್ತಿ ಅಂಟ್ಕೊಂಡಿರಬೇಕು. ಆ ಥರ ಹದ ಇರಬೇಕು. ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಥರ ಹದ ಇರಬೇಕು, ಕೈಗೆ ಅಂಟ್ಕೊಂಡಿರೋ ಥರ ಇರಬೇಕು. ಅದೇ ಥರ ಪೇಸ್ಟು ನಾರ್ಮಲಾಗಿ ತೆಳ್ಳಗೂ ಇರಬೇಕು, ಆ ಥರ ಕಲಿಸ್ಕೊಳ್ಳಿ. ಇವಾಗ ತೊಳೆದಿರೋವಂಥ ಕಾಲಿಫ್ಲವರ್ ಹಾಕ್ಕೊತಾ ಇದ್ದೀನಿ. ಇದು ಒಂದು 1/4 kg ಆಗೋಷ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾಲಿಫ್ಲವರ್ ಪ್ಲೇಸಲ್ಲಿ ನೀವು ಮಶ್ರೂಮ್, ಪನ್ನೀರ್ ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಚಿಕನ್ ಅಥವಾ ಬೇರೆ ಥರ ವೆಜಿಟೇಬಲ್, ಬ್ರಾಕ್ಲಿ ಆ ಥರ ಎಲ್ಲ ಬರುತ್ತಲ್ಲ, ಅದರೆಲ್ಲ ಯೂಸ್ ಮಾಡ್ಕೋಬೋದು. ಈಗ ಅದು ಮಿಕ್ಸ್ ಮಾಡಿದ್ದಾಯಿತು. ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ ಈ ಪ್ರಿಪರೇಷನ್ನ ಮಾಡ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು, ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಒಂದೊಂದು ಪೀಸ್ ಹಾಕೋವಾಗೂ ಒಂದು 5-5 ಸೆಕೆಂಡ್ ಗ್ಯಾಪ್ ಕೊಡಿ. ಇಮಿಡಿಯೇಟ್ಲಿ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಮತ್ತು ಇನ್ನೊಂದೇನೆಂದರೆ ಹಾಕಿದ ತಕ್ಷಣ ಸೌಟಿಂದ ತಿರುಗಿಸಿದ್ರೆ ನಿಮಗೆ ಒಂಚೂರು ಮಸಾಲೆ ಅಂಟ್ಕೊಂಡಿರೋದಿಲ್ಲ ತರಕಾರಿ ಮೇಲೆ, ಸಪ್ರೇಟ್ ಆಗೋಗಿರುತ್ತೆ. ಒಂದು 2 ನಿಮಿಷ ಬಿಟ್ಟು ಆನಂತರ ಸೌಟಿಂದ ಬಿಡಿ ಮಾಡಿ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಖಾರ ಅನ್ನೋದು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೋಬೋದು. ಇದನ್ನು ನೀವು ಮಸಾಲೆ ಫ್ರೈ ಮಾಡ್ದಿರ ಹೀಗೆ ಕೂಡ ತಿನ್ಬೋದು. ಆದರೆ ಗೋಬಿ ಚಿಲ್ಲಿ ಮಾಡೋದ್ರಿಂದ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕಲ್ವ, ಅದಕ್ಕೋಸ್ಕರ ಇವಾಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಖಾರಕ್ಕೆ ನಿಮ್ಗೆ ಎಷ್ಟಾದರೂ ಹಾಕೋಬೋದು, ಅಥವಾ ನಿಮಗೆ ಖಾರ ಜಾಸ್ತಿ ಇಷ್ಟಪಡ್ತೀರ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಹಸಿಮೆಣಸಿನ್ಕಾಯಿ. ಇಲ್ಲಿ ಒಂದು 2 ಈರುಳ್ಳಿನ ನಾನು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/2 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇಲ್ಲಾಂದರೆ ಬೇರೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿ ಒಂದೇ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದಮೇಲೆ ಇಮಿಡಿಯೇಟ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಟೊಮೊಟೊ ಕೆಚಪ್ ಅಂದರೆ ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ. ಮತ್ತು ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ರೆಡ್ ಕಲರ್ ಇಲ್ಲ, ಗ್ರೀನ್ ಇದೆ ಅಂದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಅದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಸಿಜ್ವಾನ್ ಸಾಸು, ಇದು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಇದಕ್ಕೆ ನೀವು ವೆನಿಗರು, ಸೋಯಾ ಸಾಸ್ ಹಾಕಿಲ್ಲ ಅಂತ ಕೇಳ್ಬೋದು. ಆಲ್ರೆಡಿ ಸಾಸ್ಗಳಲ್ಲಿ ಯೂಸ್ ಮಾಡಿರ್ತಾರೆ, ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅದೊಂಥರ ಫ್ಲೇವರ್ ಚೇಂಜ್ ಆಗುತ್ತೆ. ನಿಮಗೆ ಬೇಕು ಅಂದರೆ ಬೇಕಂದರೆ ಒಂದು 1/4 ಟೀ ಸ್ಪೂನ್ ಸೋಯಾ ಸಾಸು, 1/4 ಟೀ ಸ್ಪೂನ್ ವೆನಿಗರ್ ಕೂಡ ಹಾಕೋಬೋದು. ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ಒಂದೇ 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಸಾಸಲ್ಲೂ ಉಪ್ಪಿರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಬೇಕಂದರೆ ಖಾರ ಜಾಸ್ತಿ ಆಯ್ತು ಅಂದ್ರೆ ಉಪ್ಪು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಉಪ್ಪು ಜಾಸ್ತಿ ಆಯ್ತು ಅಂದರೆ ಮತ್ತೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಸಾಸೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲ್ರೆಡಿ ಫ್ರೈ ಮಾಡಿರುವಂಥ ಈ ಗೋಬಿ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಗೋಬಿ ಫ್ರೈನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಥರ ಡ್ರೈ ಇಷ್ಟ ಆಗೋದಿಲ್ಲ, ನಿಮಗೆ ಸ್ವಲ್ಪ ಸಾಸ್ ಥರ ಲಿಕ್ವಿಡ್ ಥರ ಬೇಕಂದರೆ ನೀವು ಕಾರ್ನ್ಫ್ಲೋರ್ ವಾಟರ್ ಹಾಕಿ ಕೂಡ ನೀವು ಮಾಡ್ಕೋಬೋದು. ಒಂದು 1/2 ಕಪ್ ನೀರಿಗೆ 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡಿಕೊಂಡ್ರೆ ನಿಮಗೆ ಅದೊಂದು ಸ್ವಲ್ಪ ಸಾಸ್ ಥರ ಸಿಗುತ್ತೆ. ಈಗ ಇದು 2 ನಿಮಿಷ ಫ್ರೈ ಆದಮೇಲೆ ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇತ್ತು, ಒಂದು 1/2 ಕಪ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇಳಿಸ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮೇಲೆ ಒಂದು ಸ್ವಲ್ಪ ಸಾಸಿಯಾಗಿ, ಒಳಗಡೆ ಕ್ರಂಚಿಯಾಗಿ, ಟೇಸ್ಟಾಗಿ ಸಖತ್ತಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿದೆ ಮತ್ತೆ ಮಾಡ್ತಾ ಇರ್ತೀರಾ. ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.